ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ ಗರಿಗರಿಯಾದಂಥ ತಿನ್ನೋದಕ್ಕೆ ಬಹಳ ರುಚಿಯಾಗಿರ್ತಕ್ಕಂಥ ಮಸಾಲ ವಡೆನ ಏನೆಲ್ಲ ಪದಾರ್ಥಗಳು ಉಪಯೋಗಿಸಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ಮಸಾಲ ವಡೆ ಬಾಯಿ ಚಪ್ಪರಿಸೋ ರುಚಿನಲ್ಲಿ ಯಾವ ರೀತಿ ಸಿದ್ಧ ಮಾಡ್ಬೋದು ಅಂತ ಈಗ ನೀವು ಸಹ ನೋಡ್ಕೊಳ್ಳೋರಂತೆ. ಆಗಿರೋ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ಮಸಾಲ ವಡೆನ ನಾವು ಕಡಲೆಬೇಳೆನ ಉಪಯೋಗಿಸಿ ಮಾಡ್ತಾ ಇದ್ದೀವಿ. ಕಡಲೆಬೇಳೆನ ನೆನೆಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ 1 ಕಪ್ ಅಳತೆಯ ಕಡಲೆಬೇಳೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಕಡಲೆಬೇಳೆನ ಬಟ್ಲಿಗೆ ಹಾಕಿದ ನಂತರ ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಈಗ ಕಡಲೆಬೇಳೆನ 1 ರಿಂದ 2 ಬಾರಿ ತೊಳ್ಕೊಬೇಕಾಗತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಬೇಳೆನ ಈ ಒಂದು ಅದಕ್ಕೆ ನೀಟಾಗಿ ತೊಳೆದಾಯಿತು. ಈಗ ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ 2 ರಿಂದ 3 ಗಂಟೆಗಳ ಕಾಲ ಕಡಲೆಬೇಳೆನ ನೆನೆಸ್ಕೋಬೇಕು. ಕಡಲೆಬೇಳೆ ಚೆನ್ನಾಗಿ ನೆಂದು ಉಬ್ಬಬೇಕು. ಆಗ ನಿಮಗೆ ಮಸಾಲ ವಡೆ ಮಾಡೋದಕ್ಕೆ ತುಂಬ ಸೊಗಸಾಗಿ ಹೊಂದ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು 2 ಗಂಟೆಗೂ ಹೆಚ್ಚು ಕಾಲ ನೆಂದಂಥ ಕಡಲೆಬೇಳೆ ನೀಟಾಗಿ ನೆಂದು ಉಬ್ಬಿದೆ. ಈ ಒಂದು ಅದಕ್ಕೆ ಕಡಲೆಬೇಳೆ ಕಂಪ್ಲೀಟಾಗಿ ಉಬ್ಬಿದೆ, ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ನೆಂದಿರ್ತಕ್ಕಂಥ ಈ ಕಡಲೆಬೇಳೆಯಿಂದ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಪಾತ್ರೆಯಲ್ಲೊಂದು ಜಾಲರಿನ ಇಟ್ಟು ಆ ಜಾಲರಿಗೆ ಚೆನ್ನಾಗಿ ನೆಂದಿರ್ತಕ್ಕಂಥ ಕಡಲೆಬೇಳೆ ಮತ್ತು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ನೀರು ಕಂಪ್ಲೀಟಾಗಿ ಸೋರಬೇಕು. ನೀರು ಚೆನ್ನಾಗಿ ಸೋರ್ಲಿ. ಒಂದು 5 ನಿಮಿಷ ಇದನ್ನು ಹಾಗೆ ಇಡ್ತೀವಿ. ನೀರು ಕಂಪ್ಲೀಟಾಗಿ ಬೇರ್ಪಟ್ಟ ನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ನಂತರ ನಾವಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ 8 ರಿಂದ 10 ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ನೋಡ್ಕೊಳ್ಳಿ, ತಮ್ಮ ಇಚ್ಛಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು. ಜೊತೆಗೆ 1 ಇಂಚಷ್ಟು ಚಕ್ಕೆ, ಹಾಗೆ 4 ಲವಂಗನ್ನು ಸಹ ಹಾಕ್ತಾ ಇರ್ತಕ್ಕಂಥದ್ದು. 1 ಇಂಚಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಹಸಿ ಶುಂಠಿ, 1 ಗಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬೇಡ ಅಂತಕ್ಕಂಥವ್ರು ದಯವಿಟ್ಟು ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಜೊತೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳನ್ನು ಸಹ ಹಾಕಿ ಈಗ ಇದನ್ನೆಲ್ಲ ತೀರಾ ನುಣ್ಣಗಲ್ಲ, ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಬಹಳ ತರತರಿಯಾಗಿ ಇದನ್ನೆಲ್ಲ ಪುಡಿ ಮಾಡಿರ್ತಕ್ಕಂಥದ್ದು, ಅಂದರೆ ರುಬ್ಕೊಂಡಿರ್ತಕ್ಕಂಥದ್ದು. ಮಸಾಲ ವಡೆ ಮಾಡೋದಕ್ಕೆ ಬೇಕಾದಂಥ ನಿಜವಾದ ಮಸಾಲ ಇದು. ನೆಂದಂಥ ಕಡಲೆಬೇಳೆಯಿಂದ ಕಂಪ್ಲೀಟಾಗಿ ನೀರು ಸೋರಿದೆ. ನೋಡಿ ಎಷ್ಟು ಡ್ರೈ ಆಗಿ ನೀಟಾಗಿದೆ ಅಂತ. ಈಗ ಸ್ವಲ್ಪ ಸ್ವಲ್ಪನೇ ಈ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ರುಬ್ಕೊಬೇಕಾಗತ್ತೆ. ಮಸಾಲ ರುಬ್ದಂಥ ಅದೇ ಮಿಕ್ಸಿ ಜಾರ್ಗೆ ಮೊದಲನೇ ಬಾರಿಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ಹಾಕ್ಕೊಂಡು ಈಗ ಜಸ್ಟ್ ಇದನ್ನು ಪಲ್ಸ್ ಮಾಡಿ, ಅಂದರೆ ಆನ್ ಆಫ್ ಮಾಡಿ ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ನೋಡಿದ್ರ, ಈ ಒಂದು ರೀತಿಯಲ್ಲಿ ವಡೆಗೆ ಬೇಕಾದಂಥ ಹಿಟ್ಟನ್ನು ರುಬ್ಬಿರ್ತಕ್ಕಂಥದ್ದು 6 ರಿಂದ 8 ಸೆಕೆಂಡ್ ಒಳಗಡೆ ಈ ರೀತಿಯಾಗಿ ರುಬ್ಕೊಬೋದು. ಈಗ ಮಿಕ್ಸಿ ಜಾರಲ್ಲಿರ್ತಕ್ಕಂಥ ವಡೆ ಹಿಟ್ಟನ್ನು ಮತ್ತೊಂದು ಬಟ್ಲಿಗೆ ಹಾಕೋಬೇಕಾಗತ್ತೆ. ಇದೇ ರೀತಿಯಾಗಿ ನುಳಿದಂಥ, ಅಂದರೆ ನೆಂದಿರ್ತಕ್ಕಂಥ ಕಡಲೆಬೇಳೆನೂ ರುಬ್ಕೊಳ್ತೀವಿ. ಈಗ ನೋಡಿ ಯಾವ ರೀತಿಯಾಗಿ ಪಲ್ಸ್ ಮಾಡ್ತಾ ಈ ಒಂದು ಕಡಲೆಬೇಳೆನ ರುಬ್ಕೋಬೇಕು ಅಂತ ನೋಡೋರಂತೆ. ನಾನೇನು ವಿಡಿಯೋನ ಕಟ್ ಮಾಡೋದಿಲ್ಲ, ಹಾಗೆ ನೋಡ್ಕೊಳ್ಳೋರಂತೆ. ನೋಡಿದ್ರ, ಈ ರೀತಿ ಬರೀ 5 ರಿಂದ 6 ಸೆಕೆಂಡಲ್ಲೇ ಇದನ್ನು ತರತರಿಯಾಗಿ ರುಬ್ಕೊಬೋದು. ಈಗ ಇದನ್ನು ಬಟ್ಲಿಗೆ ಹಾಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ ಬೇಳೆನ ಈ ರೀತಿ ಉಳಿಸ್ಕೊಂಡಿದ್ದೀವಿ. ಈ ರೀತಿ ಬೇಳೆನ ಹಾಗೆ ಬಟ್ಲಿಗೆ ಹಾಕಿ ವಡೆನ ಸಿದ್ಧ ಮಾಡ್ಕೋಬೇಕಾಗತ್ತೆ. ನಾವಾಗಲೇ ಸ್ವಲ್ಪ ಬೇಳೆನ ಉಳಿಸ್ಕೊಂಡಿದ್ವಲ್ಲ, ಆ ಬೇಳೆನೂ ಈಗ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬಟ್ಲಿಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ 2 ಈರುಳ್ಳಿಗಳನ್ನ ಹಾಕಿ, ಹಾಗೆ 1 ಇಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನು ಹಾಕಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿರ್ತಕ್ಕಂಥದ್ದು. ವಡೆಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಬಟ್ಲಿಗೆ ಹಾಕಾಯಿತು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ವಡೆ ಹಿಟ್ಟು ಹಸಿ ಇರಬೇಕಾದ್ರೇ ಮಸಾಲೆಗಳನ್ನೆಲ್ಲ ಸೇರಿಸಿರೋದ್ರಿಂದ ಒಳ್ಳೆ ಘಮ ಅಂತ ಅರೋಮ ಬರ್ತಾ ಇದೆ. ಇನ್ನು ವಡೆ ಆದಮೇಲೆ ಅರೋಮ, ಆ ಟೆಕ್ಸ್ಚರು, ಜೊತೆಗೆ ಅದರ ರುಚಿ, ಅದರಲ್ಲೂ ಆ ವಡೆನ ಬಿಸಿನಲ್ಲಿ ತಾಜಾ ತಂದಲ್ಲಿ ತಿಂತಾ ಇದ್ದರೆ ಅದರ ಆನಂದನೇ ಬೇರೆ. ಖಂಡಿತ ನೋಡೋಣ ಯಾವ ರೀತಿಯಾಗಿ ವಡೆ ಸಿದ್ಧವಾಗುತ್ತೆ ಅಂತ. ನಾವಿಲ್ಲಿ ವಡೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನೀರನ್ನೇನು ಬಳಸ್ತಾ ಇಲ್ಲ, ಮಿಕ್ಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನೆಂದಂಥ ಕಡಲೆಬೇಳೆನಲ್ಲೇ ನೀರಿನಂಶ ಇತ್ತು. ಜೊತೆಗೆ ಈರುಳ್ಳಿನೂ ಹಾಕಿರೋದ್ರಿಂದ ಈರುಳ್ಳಿನೂ ಸಹ ನೀರು ಬಿಟ್ಕೊಳ್ಳುತ್ತೆ. ಆದ ಕಾರಣ
ನೀರನ್ನು ಸೇರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ಲಿಗೆ ಹಾಕಿದಂಥ ಎಲ್ಲ ಪದಾರ್ಥನೂ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ಕಲಸಾಯಿತು. ಈ ರೀತಿ ಕಲಸಾದ ನಂತರ ಈಗ ವಡೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಯಾವ ಕ್ವಾಂಟಿಟಿನಲ್ಲಿ ಬೇಕೋ ಮೊದಲೇ ಉಂಡೆಗಳನ್ನ ಸಿದ್ಧ ಮಾಡ್ಕೊಳ್ಳೋದ್ರಿಂದ ಎಲ್ಲ ವಡೆಗಳನ್ನೂ ಒಂದೇ ಆಕಾರದಲ್ಲಿ ಒಂದೇ ಸೈಜಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಉಂಡೆ ಕಟ್ಕೊಂಡ್ರೆ ಸಾಕು. ಹೇಳಬೇಕಂದ್ರೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಕಟ್ಕೊಂಡ್ರೆ ಸಾಕು. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ವಡೆನ ಸಿದ್ಧ ಮಾಡ್ಕೋಬೋದು. ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಕಟ್ಕೊಂಡು ಸಿದ್ಧ ಮಾಡಿಟ್ಕೊಳ್ತೀವಿ. ಈಗ ಈಗಿಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ನಾವು ಒಂದು 12ರಿಂದ 13 ಉಂಡೆಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ನಾವು ತೊಗೊಂಡಂಥ ಕ್ವಾಂಟಿಟಿನಲ್ಲಿ ಅಂದರೆ 1 ಕಪ್ಪಷ್ಟು ಕಡಲೆಬೇಳೆನಲ್ಲಿ ಒಂದು 25 ವಡೆಗಳು ಸಿದ್ಧವಾಗ್ತದೆ. ಈ ಒಂದು ಸೈಜಲ್ಲಿ ವಡೆಗಳನ್ನ ಮಾಡಿಕೊಂಡ್ರೆ 25 ಆಗುತ್ತೆ. ನೀವೇನಾದ್ರು ವಡೆನ ದಪ್ಪ ಮಾಡ್ಕೋತೀವಿ ಅಂತಂದರೆ ಖಂಡಿತ 15 ಆಗ್ಬೋದು, 20 ಆಗ್ಬೋದು. ಹಾಗಿದ್ರೆ ಬನ್ನಿ ಈಗ ಎಣ್ಣೆನ ಬಿಸಿ ಮಾಡಿ ಈ ಉಂಡೆಗಳನ್ನ ತಟ್ಟಿ ವಡೆಗಳನ್ನ ಸಿದ್ಧ ಮಾಡ್ಕೊಳ್ಳೋಣ. ಈಗ ವಡೆಗಳನ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಬಾಣಲಿಗೆ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕೋಬೇಕಾಗತ್ತೆ. ನಾವಿಲ್ಲಿ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ನಾವು ಸನ್ಪ್ಯೂರ್ ಅವರ ಎಣ್ಣೆನೇ ಯಾಕೆ ಬಳಸ್ತಾ ಇದೀವಿ ಅಂದರೆ, ಸನ್ಪ್ಯೂರ್ ಅವರ ಎಣ್ಣೆ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗಿರುತ್ತೆ. ಈ ಎಣ್ಣೆನಲ್ಲಿ ವಿಟಮಿನ್ ಎ, ಡಿ, ಇ ಹೇರಳವಾಗಿರುತ್ತೆ. ಈ ಎಣ್ಣೆ ತಯಾರು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಕೆಮಿಕಲನ್ನು ಬಳಸಿರೋದಿಲ್ಲ. ಹಾಗೆ ಈ ಎಣ್ಣೆನಲ್ಲಿ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಣ್ಣೆ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡಿರೋದ್ರಿಂದ 100% ಪ್ಯೂರಿಟಿನ ಒಳಗೊಂಡಿರುತ್ತೆ. ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಎಣ್ಣೆನ ನಾವು ಐ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಈಗಿಲ್ಲಿ ಎಣ್ಣೆ ಐ ಫ್ಲೇಮಲ್ಲೇ ಕಂಪ್ಲೀಟಾಗಿ ಬಿಸಿಯಾಗಿದೆ. ಈ ಸಮಯದಲ್ಲಿ ನಾವು ಸಿದ್ಧ ಮಾಡಿದಂಥ ಉಂಡೆಗಳನ್ನ ನೀಟಾಗಿ ವಡೆ ಆಕಾರಕ್ಕೆ ಸಿಂಪಲ್ಲಾಗಿ ರೀತಿ ತಟ್ಟಿ ತದನಂತರ ಎಣ್ಣೆಗೆ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ತಟ್ಕೋಬೋದು ಅಂತ. ಈಗ ನೋಡಿಕೊಂಡು ಎಣ್ಣೆಗೆ ಹಾಕ್ಕೊಂಡ್ರಾಯ್ತು. ಈ ರೀತಿಯಾಗಿ ಆರಾಮಾಗಿ ವಡೆಗಳನ್ನ ತಟ್ಟಿ ಎಣ್ಣೆಗೆ ಹಾಕ್ಕೊಳ್ಳಿ. ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರು, ತುಂಬ ಮೇಲಿಂದ ಹಾಕಕ್ಕೆ ಹೋಗ್ಬೇಡಿ, ಎಣ್ಣೆ ಎಗಿರುತ್ತೆ. ಆದಷ್ಟು ನೋಡಿಕೊಂಡು ಡಿಸ್ಟೆನ್ಸಿಂದ ತಟ್ಟಂಥ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಒಮ್ಮೆಗೆ ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ವಡೆಗಳನ್ನ ಹಾಕ್ಕೊಂಡ್ರೆ ಆಯಿತು. ತುಂಬ ಹೆಚ್ಚು ತುಂಬಿಸೋದು ಬೇಡ. ಈಗೇನು ವಡೆಯಲ್ಲಿ ಡೀಪ್ ಫ್ರೈ ಆಗ್ತಾ ಇದೆಯಲ್ಲ, ನೊರೆ ಹೆಚ್ಚು ಬರ್ತಾ ಇದೆ. ಒಂದು ಕಡೆ ವಡೆ ಚೆನ್ನಾಗಿ ಬೆಂದಾದ ನಂತರ ಅಂದರೆ ಡೀಪ್ ಫ್ರೈ ಆದ ನಂತರ ನೊರೆ ಕಡಿಮೆ ಆಗುತ್ತೆ, ವಡೆಗಳು ಕಾಣುತ್ತೆ. ಆ ಸಮಯದಲ್ಲಿ ತಿರುಗಿಸಿ ಇನ್ನೊಂದು ಕಡೆನೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ವಡೆಗಳನ್ನ. ನೀವು ಎಣ್ಣೆನ ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ಆದರೆ ಡೀಪ್ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಆಗ ಒಳಗಡೆ ಮೇಲ್ಗಡೆ ಎರಡು ಕಡೆ ವಡೆಗಳಾಗ್ಬೋದು, ಬೋಂಡಗಳಾಗ್ಬೋದು, ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ. ಹೈ ಫ್ಲೇಮಲ್ಲೇ ನೀವು ಡೀಪ್ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಲೆ ಬಹಳ ಬೇಗ ಬಣ್ಣ ಬರುತ್ತೆ, ಅಂದರೆ ಡೀಪ್ ಫ್ರೈ ಆಗುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಆದ ಕಾರಣ ಆದಷ್ಟು ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ನೀವು ಡೀಪ್ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಬೆಂದಂಥ ವಡೆಗಳಿಂದ ನೊರೆ ಕಡಿಮೆ ಆಗಿದೆ. ಈಗ ವಡೆಗಳನ್ನ ತಿರುಗಿಸ್ಕೊಂಡು ಮತ್ತೊಂದು ಕಡೆ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಕಡೆನೂ ನೊರೆ ಹೆಚ್ಚಾಗುತ್ತೆ. ಡೀಪ್ ಫ್ರೈ ಆಗ್ತಾ ಆಗ್ತಾ ನೊರೆ ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ಡೀಪ್ ಫ್ರೈ ಆದಂಥ ವಡೆಗಳು ಯಾವಾಗ ಕಾಣುತ್ತಾಗ ಎಣ್ಣೆಯಿಂದ ಹೊರ ತೆಗಿಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೊಂದು ಕಡೆನೂ ವಡೆ ಚೆನ್ನಾಗಿ ಬೆಂದಿದೆ, ಹಾಗೆ ನೊರೆನೂ ಕಡಿಮೆ ಆಗಿದೆ, ವಡೆಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಈ ಸಮಯದಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆದಂಥ ವಡೆಗಳನ್ನ ಎಣ್ಣೆಯಿಂದ ಹೊರ ತೆಗಿಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ವಡೆಗಳು ಬಹಳ ಚೆನ್ನಾಗಿ ಡೀಪ್ ಫ್ರೈ ಆಗಿ ಸಿದ್ಧವಾಗಿದೆ. ಹೆಚ್ಚು ಎಣ್ಣೆನೂ ಸಹ ಕುಡ್ದಿಲ್ಲ. ಖಂಡಿತ ಈಗಲೇ ಗರಿಗರಿ ಇದೆ. ಸ್ವಲ್ಪ ತಣ್ಣಗಾದರೆ ಇನ್ನೂ ಗರಿಗರಿಯಾಗಿರುತ್ತೆ. ಆದರೆ ತೀರಾ ತಣ್ಣಗೆ ಮಾಡಿ ವಡೆಗಳನ್ನ ತಿನ್ನಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ವಡೆ ತಿಂದರೆ ಸಾಕಷ್ಟು ರುಚಿ ಇರುತ್ತೆ. ಈಗ ಇದನ್ನು ಒಂದು ಜಾಲರಿಗೆ ಅಥವಾ ಒಂದು ತಟ್ಟೆನಲ್ಲಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ವಡೆಗಳನ್ನ ಹಾಕಬೇಕಾಗತ್ತೆ.
ವಡೆ ಚೆನ್ನಾಗೆ ಗರಿಗರಿಯಾಗಿದೆ ಖಂಡಿತ. ಬನ್ನಿ ಈಗ ಮತ್ತೊಂದು ರೌಂಡು ವಡೆಗಳನ್ನ ಸಿದ್ಧ ಮಾಡ್ಕೊಳ್ಳೋಣ. ಈಗಿಲ್ಲಿ ಬಿಸಿ ಬಿಸಿಯಾಗೇನೋ ವಡೆ ಸಿದ್ಧವಾಯಿತು. ತಕ್ಕ ಮಟ್ಟಿಗೆ ಸ್ವಲ್ಪ ತಣ್ಣಗೂ ಆಗಿದೆ, ಅಂದರೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಸಿದ್ಧವಾಗಿದೆ. ಒಂದು ವಡೆ ತಿಂದೆ ನೋಡಿಬಿಡ್ತೀನಿ ಯಾವ ಮಟ್ಟಕ್ಕೆ ವಡೆ ಸಿದ್ಧವಾಗಿದೆ ಅಂತ. ಆಗಲೇ ನಿಮಗೂ ಫೀಡ್ಬ್ಯಾಕ್ ಕೊಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಬ್ಬಬ್ಬಾ, ವಡೆ ಬಿಸಿಯಾಗಿದೆ, ರುಚಿಯಾಗಿದೆ, ಖಾರವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ನಾಲ್ಗೆಲ್ಲಷ್ಟೇ ಅಲ್ಲ, ಮನಸ್ಸಲ್ಲೂ ಉಳಿತಕ್ಕಂಥ ರುಚಿನ ಒಳಗೊಂಡಿದೆ. ಅಷ್ಟು ಸೂಪರ್ ಆದಂಥ ವಡೆ ಇದು. ಈಗ ಈ ಸೌಂಡಲ್ಲೇ ಗೊತ್ತಾಗಿರ್ಬೇಕು ನಿಮಗೆ ವಡೆ ಎಷ್ಟು ಗರಿಗರಿಯಾಗಿದೆ ಅಂತ. ಖಂಡಿತ ಒಂದು ವಡೆನ ಓಪನ್ ಮಾಡಿ ನೋಡೇ ಬಿಡೋಣ ಯಾವ ರೀತಿಯಾಗಿ ಒಳಗಡೆನೂ ಸಹ ಬೆಂದಿದೆ ಅಂತ. ಅಂದರೆ ಮೇಲೆ ಗರಿಗರಿಯಾಗಿ ಒಳಗಡೆ ಬಹಳ ಮೃದುವಾಗಿರಬೇಕು, ಜೊತೆಗೆ ಚೆನ್ನಾಗಿ ಡೀಪ್ ಫ್ರೈ ಸಹ ಆಗಿರಬೇಕು. ನೋಡ್ತಾ ಇದ್ರಲ್ಲ ವಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಖಂಡಿತ ರುಚಿ ಮಾತ್ರ ಅದ್ಭುತವಾಗಿತ್ತು. ಯಾಕೆಂದರೆ ಮೊದಲೇ ಇದು ಮಸಾಲೆ ವಡೆ, ಅನೇಕ ರೀತಿಯಾದಂಥ ಪದಾರ್ಥಗಳನ್ನ ಸೇರಿಸಿ ಖಾರನ ಸೇರಿಸಿ ಮಾಡಿರೋದ್ರಿಂದ ಬಿಸಿನಲ್ಲಿ ಸೊಗಸಾದ ರುಚಿ ಖಂಡಿತ ಸಿಗುತ್ತೆ. ನೀವು ಸಹ ಈ ರೀತಿಯಾದಂಥ ವಡೆನ ನಿಮ್ಮ ಮನೆಗಳಲ್ಲಿ ಮಾಡಬೇಕಂದ್ರೆ ಖಂಡಿತ ಈ ವಿಡಿಯೋನ ಫಾಲೋ ಮಾಡಿ, ನಿಮ್ಮ ಮನೆಗಳಲ್ಲೂ ವಡೆ ಮಾಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಮಸಾಲ ವಡೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.